ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಸಮಾವೇಶಗಳ ರಾಜಕೀಯದ ದಿಕ್ಕುಗಳನ್ನು ಬದಲಿಸಬಲ್ವಲ್ವಾ? ಸಿದ್ದರಾಮೋತ್ಸವ ನಮಗಿನ್ನೂ ನೆನಪಿದೆ. ಅಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗೋದು ಅಧಿಕಾರಕ್ಕೆ ಬಂದರೆ ಅನ್ನೋದನ್ನು ಖಚಿತವಾಗಿ ಸಾರಿ ಹೇಳದಂಥ ಸಮಾವೇಶ ಅದು. ಹಿಂದೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದಾಗ JDSನಲ್ಲಿದ್ದಾಗಲೂ ಸಿದ್ದರಾಮಯ್ಯನವರು ದೇವೇಗೌಡರ ವಿರೋಧ ಕಟ್ಕೊಂಡು ಈ ಅಹಿಂದ ಸಮಾವೇಶಗಳನ್ನು ಮಾಡಿದರು. ಶೋ ಆಫ್ ಸ್ಟ್ರೆಂಗ್ತ್ ಅಲ್ವಾ ಅಂತ. ಅದಿತ್ತು ಎರಡು ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ. ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಬೇಸ್ ವೋಟ್ ಏನು, ಆ ಬೇಸ್ ವೋಟ್ ಚಲ್ಲಾಪಿಲ್ಲಿ ಆಗೋದಿದ್ರೆ ಅದಕ್ಕೆ ಪೊಲಿಟಿಕಲ್ ಪಾರ್ಟಿಗಳು, ಪೊಲಿಟಿಕಲ್ ನಾಯಕತ್ವ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋ. ಸಿದ್ದರಾಮೋತ್ಸವ ಯಾಕೆ ಮುಖ್ಯ ಆಗಿತ್ತು? ಸಿದ್ದರಾಮೋತ್ಸವ ನಡೆದಾಗ ಎರಡು ಸಂಗತಿಗಳು ಸ್ಪಷ್ಟಗೊಂಡ್ರು. ಓಕೆ, ಒಂದು, BJPಯ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ಗೆ ಪೂರಕವಾಗಿ ತಿರುಗುತ್ತಾ ಇದೆ ಅನ್ನೋದು. ಅದು ತಿರುಗಲಿಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಓಕೆ, ಎರಡು ಸಂಗತಿಗಳು ಸ್ಪಷ್ಟಗೊಂಡು. ಆದರೆ ಚುನಾವಣೆ ನಡೆದಾಗ ಅದರಲ್ಲಿ DK ಶಿವಕುಮಾರ್ ಪಾತ್ರವೂ ಕೂಡ ಕಂಡುಬಂತು. 5% JDSನ ಬೇಸ್ ವೋಟ್ಗಳು, ಒಕ್ಕಲಿಗರ ಮತಗಳು ಕೂಡ ತಿರುಗಿದ್ವು. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಪೂರ್ಣಗೊಂಡ ಬಳಿಕ ಅವರಿರಬೇಕೋ DK ಶಿವಕುಮಾರ್ ಆಗಬೇಕು ಅನ್ನುವ ಪೈಪೋಟಿ ಇದ್ದಾಗ ಮರಳಿ ಅಹಿಂದ ಸಮಾವೇಶಗಳನ್ನು ನಡೆಸುವ ತಯಾರಿ ಯಾಕೆ ಆರಂಭ ಆಗ್ತಾ ಇದೆ ಅಂತಂದರೆ, ಕಾಂಗ್ರೆಸ್ನ ವೋಟ್, ಬೇಸ್ ವೋಟ್ ಏನಿದೆ ಆ ಅಹಿಂದ ಮತದಾರರಲ್ಲಿದೆ. ಈಗ BJP ನೀವು ನೋಡಿ, 2011ರಲ್ಲಿ ಯಡಿಯೂರಪ್ಪನವರನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವ ನಿರ್ಣಯವನ್ನು ನಿತಿನ್ ಗಡ್ಕರಿ ತೆಗೆದುಕೊಂಡ ಸಂದರ್ಭದಲ್ಲಿ ಲಿಂಗಾಯತ ವೋಟರ್ಸ್ಗಳು ಬಹಳ ನಾರಾಜಿದ್ರು, ಬೇಸರಗೊಂಡಿದ್ರು. ಎಸ್, ಸಹಜವಾಗಿ BJPಯ ಹೈಕಮಾಂಡ್ ಒಂದು ರೀತಿಯ ತಳಮಳದಲ್ಲಿತ್ತು. ಯಾಕಂದರೆ ಲಿಂಗಾಯತರು 1999ರವರೆಗೆ ಹೆಚ್ಚು ಕಡಿಮೆ ಅವರು ಜನತಾದಳದ ಜೊತೆ ಇದ್ದರು. ಹೌದು ಹೌದು. 2004ರಲ್ಲಿ ಅವರು ಜನತಾದಳದ ಅವಸಾನದ ನಂತರ ಹೆಚ್ಚು ಕಡಿಮೆ ಒಕ್ಕಲಿಗ ವೋಟ್ಗಳು ದೇವೇಗೌಡರ ಬಳಿ ಹೋದವು, ಲಿಂಗಾಯತ ವೋಟ್ಗಳು BJP ಬಳಿ ಬಂದವು. ಆ ಬೇಸ್ ವೋಟ್ ಎಲ್ಲಿ ಕಳಚಿ ಹೋಗ್ಬಿಡುತ್ತೆ, ಕಳಚಿ ಹೋದರೆ ನಾವು 40ರ ಪಾರ್ಟಿ ಆಗ್ತೀವಿ ಅನ್ನೋದು BJPಯ ಹೈಕಮಾಂಡ್ನ ಹೆದರಿಕೆ. ಮೋದಿ ಕಾಲದಲ್ಲೂ ನೀವು ನೋಡಿ, ನಾನ್ ಲಿಂಗಾಯತ್ ಮುಖ್ಯಮಂತ್ರಿಗಳನ್ನು ತರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಮೋದಿ ಸಾಹೇಬರು ಕೂಡ ತಯಾರಾಗಲಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಮಾತ್ರ ಲಿಂಗಾಯತ್ ಇಸ್ ಅ ಬೇಸ್ ವೋಟ್ ಅನ್ನುವ ಕಾರಣ. ಎಸ್, ಅದೇ ನಿಮಗೆ ಸದಾನಂದ ಗೌಡ್ರನ್ನು ತೆಗೆಯುವಾಗ ಒಕ್ಕಲಿಗ ಸ್ವಾಮಿಗಳು ಬೀದಿಗೆ ಬಂದಿದ್ರು, ನಂಗೆ ಚೆನ್ನಾಗಿ ನೆನಪಿದೆ. ಬಟ್ BJP ಹೈಕಮಾಂಡ್ ಅದರ ಬಗ್ಗೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಒಕ್ಕಲಿಗ ಮತಗಳು JDS ಬಳಿ ಇವೆ ಅನ್ನೋದು ಒಂದು ರೀತಿಯ ಪ್ರಿಡಾಮಿನೆಂಟ್ ನೋಷನ್ ಇದೆ. ಈಗ ನೀವು ಅಹಿಂದ ಸಭೆಯನ್ನು, ಅಹಿಂದ ಸಮಾವೇಶಗಳನ್ನು ನಡೆಸೋದರ ಮೂಲಕ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಅಹಿಂದ ಮತಗಳು ಚೆಲ್ಲಾಪಿಲ್ಲಿ ಆಗ್ತವೆ ಅಂದಾಗ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೊದಲೇ ಚಿಂತೆಯಲ್ಲಿದೆ, ಇನ್ನಷ್ಟು ಚಿಂತೆಗೆ ಹೋಗುತ್ತೆ. ಹೌದು. ಆ ಕಾರಣದಿಂದಲೇ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ ಅಲ್ವಾ, ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ನನ್ನನ್ನು ಉಳಿಸಿ ಅಂತ ಹೇಳಲಿಕ್ಕೆ ಏನಾದರೂ ಕಾರಣಗಳನ್ನು ಹೈಕಮಾಂಡ್ಗೂ ಮತ್ತು ಪೀಪಲ್ ಅಟ್ ಲಾರ್ಜ್ಗೆ ಹೇಳಬೇಕಾಗತ್ತಲ್ವ? ಕರೆಕ್ಟ್. ಇಲ್ರಿ ನಾನು ಕೆಳಗಿಳಿಯಲ್ಲ ಅಂತ ಹೇಳೋಕ್ಕಾಗಲ್ಲ, ಪೊಲಿಟಿಕ್ಸ್ ಆಗಲ್ಲ. ಹೌದು, ಇಂಥ ಕಾರಣಕ್ಕೆ ನನ್ನನ್ನು ಕೆಳಗಿಳಿಸಬಾರ್ದು ಅಂತ ಹೇಳ್ತಾರೆ. ಆಗ ಅವರ ಕೈಯಲ್ಲಿ ಕಾಣುವ ಏಕೈಕ ಅಸ್ತ್ರ ನನಗನ್ಸೋದು ಬಜೆಟ್ ಇಸ್ ಎ ಶಾರ್ಟ್ ಟರ್ಮ್ ಅಸ್ತ್ರ. ಅದೇನು ಮಾರ್ಚ್ ಫಸ್ಟ್ ವೀಕಿಗೆ ಮುಗಿದು ಹೋಗ್ಬಿಡುತ್ತೆ. ಹೌದು. DK ಶಿವಕುಮಾರ್ ಹಂಗೂ ಹಿಂಗೂ ಮಾಡಿ ಅದಕ್ಕೆ ಒಪ್ಪಿಗೆನೂ ಕೊಡಬಹುದು. ಆದರೆ ಸಿದ್ದರಾಮಯ್ಯನವರು ಒಂದು ವೇಳೆ ಅಹಿಂದ ಕಾರ್ಡ್ನ ಜೊತೆಗೆ ಜಾತಿ ಗಣತಿಯ ಕಾರ್ಡನ್ನು ಆಡಿದರೆ ಆಗ ಹೈಕಮಾಂಡ್ಗೂ ಕೂಡ ತರಾತುರಿಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಎಸ್, ಆ ದೃಷ್ಟಿಕೋನದಲ್ಲಿ ಅಹಿಂದ ಸಮಾವೇಶಗಳನ್ನು, ಈಗ ಅಂದರೆ ಮೊನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ರಾಜಣ್ಣ ಅವರ ಪತ್ರದಲ್ಲಿ ಅದೇ ಅಂಶ ಇದೆ. ಅಹಿಂದ ಸಮಾವೇಶಗಳನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಜಿಲ್ಲೆಗೆ ಅಹಿಂದ ಸಮಾವೇಶಗಳು. ಅದರ ಅರ್ಥ ಏನು? ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ 10 ಬಾರಿ ಯೋಚನೆ ಮಾಡಬೇಕಂತಿದ್ದು 100 ಬಾರಿ ಯೋಚನೆ ಮಾಡಿ ಅಂತ. ಎಸ್, ಅದರ ಅರ್ಥ ಅದೇ ನನಗನ್ಸುತ್ತೆ ಪರ್ಸ್ನಲಿ. ಅದರ ಅರ್ಥ ಸತೀಶ್ ಜಾರಕಿಹೊಳಿ, ರಾಜಣ್ಣ ಎಲ್ಲ ತುಂಬ ರಿಜಿಡ್ ಆಗಿಬಿಟ್ಟಿದ್ದಾರೆ. ಏನೇ ಕಾರಣ ಆದರೂ ನಾವು DK ಶಿವಕುಮಾರ್ ಒಪ್ಪಲ್ಲ ಅಂತಿದ್ದಾರೆ ಅಂತಲ್ಲ. ಟು ಗೇನ್ ದ ಬಾರ್ಗೇನಿಂಗ್ ಪವರ್ ಅಂತೀರಿ ನೀವು. ಎಸ್, ಆ ಬಾರ್ಗೇನಿಂಗ್ ಪವರ್ ನಿಮ್ಗೆ ಯಾವಾಗ ಬರುತ್ತೆ? ನೀವು ಹೆಚ್ಚೆಚ್ಚು ಪ್ರೆಷರ್ ಹಾಕಿದಾಗ ಬರುತ್ತೆ. ಎಸ್, ಸಿದ್ದರಾಮಯ್ಯನವರ ನೋಡಿ, ಸಿದ್ದರಾಮಯ್ಯನವರ
ಅಂಬೋಣ ಇರ್ತಕ್ಕಂಥದ್ದು ನಾನು ಇನ್ನೊಂದು 6 ತಿಂಗಳು ಉಳಿದ್ರೆ ತಪ್ಪೇನು ಅಂತ ಅವ್ರು. ಹೌದು. ಆಮೇಲೆ ನೋಡೋಣ, ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳಿ. ಸಿದ್ದರಾಮಯ್ಯನವರ ಬೆಂಬಲಿಗರಿರೋದು ಆಯ್ತು, ನೀವು 6 ತಿಂಗಳು ಒಂದು ವೇಳೆ ನೀವು ಹಿಡಿಲಿಕ್ಕೆ ಒಪ್ಪಿದ್ರೆ ನಮ್ಮ ಭವಿಷ್ಯ ಏನು, ಅದಕ್ಕೋಸ್ಕರ ಆದರೂ ನಾವು ಹೆಚ್ಚು ಪೋಸ್ಚರಿಂಗ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ತಯಾರಾದಂತಿದೆ. ಎಲ್ಲೋ ಒಂದು ಕಡೆ ಇದು ಮಧ್ಯಮ ಮಾರ್ಗವನ್ನು ತೆಗೆದುಕೊಳ್ಬೇಕಾಗತ್ತೆ ಅಜಿತ್. ಬಟ್ ಅಲ್ಲಿವರೆಗೆ ನನಗನ್ಸುತ್ತೆ ಈ ಪೋಸ್ಚರಿಂಗ್ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವವರೆಗೆ. ಇವತ್ತು ನೋಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರೇ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ. ರಾಹುಲ್ ಗಾಂಧಿ ನೋಡಿದರೆ ನಿರಾಸಕ್ತರಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಿರ್ಣಯ ಪ್ರಕ್ರಿಯೆ ಆರಂಭಿಸುವ ಮುನ್ನ ಅಹಿಂದ ಕಾರ್ಡನ್ನು ಆಡಿ ಹೈಕಮಾಂಡನ್ನು ಇನ್ನಷ್ಟು ಒಂದು ರೀತಿ 2 ಹೆಜ್ಜೆ ಹಿಂದೆ ಇರುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ಮತ್ತು ಬೆಂಬಲಿಗರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಬತ್ತಳಿಕೆಯಲ್ಲಿ ಇದಕ್ಕೆ ಏನಾದ್ರು ಉತ್ತರ ಇದೆಯಾ, ಅಥವಾ ನಡೀತಾ ಇರೋದನ್ನು ನೋಡಿಕೊಂಡು ತಾಳ್ಮೆಯಿಂದ ಕೂತ್ಕೊಳ್ಳೋದು ಒಂದೇ ಸದ್ಯಕ್ಕಿರುವ ಮಾರ್ಗವ? ಅದೇ ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೈಕಮಾಂಡ್ ಕೆನಾಟ್ ಎಫರ್ಟ್ ಟು ಲೂಸ್ ಐದರ್ ಆಫ್ ದೆಮ್. ಹೌದು. ಅಂದರೆ ಇಲ್ಲ, ಈಗ ಬಿ ಜೆ ಪಿಯಲ್ಲಿ ಹೆಂಗಿತ್ತು ನೋಡಿ, ಯಡಿಯೂರಪ್ಪನವ್ರನ್ನ ಲೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಸದಾನಂದ ಗೌಡರು ಬೇಸರ ಆದರೆ ಆಗಲಿ, ಅನಂತಕುಮಾರ್ ಬೇಸರ ಆದರೆ ಆಗಲಿ ಅಂತ ಇತ್ತು. ಹೌದು, ಆ ಆಪ್ಷನ್ ಕಾಂಗ್ರೆಸ್ಸಿಗಿಲ್ಲ. ಕಾಂಗ್ರೆಸ್ಗೆ ಆ ಆಪ್ಷನ್ ಇದ್ದಂತೆ ನನಗೆ ಕಾಣ್ತಾ ಇಲ್ಲ. ಏನೇ ಡಿಸಿಷನ್ ತೆಗೆದುಕೊಂಡ್ರು ಇಟ್ ವಿಲ್ ಅಫೆಕ್ಟ್ ದೇರ್ ವೋಟ್ ಬ್ಯಾಂಕ್ ಅಂತ ನನಗನ್ಸುತ್ತೆ. ಹೌದು. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಈಗ ನೋಡಿ, ಇವತ್ತಿಲ್ಲ ನಾಳೆ ಬಿ ಜೆ ಪಿ ಹೈಕಮಾಂಡ್ ಒಂದು ನಿರ್ಣಯವನ್ನಂತರೂ ತೆಗೆದುಕೊಳ್ಳಲೇಬೇಕು. ದೇ ಕೆನಾಟ್ ಟೆಲ್ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಎಂಟೈರಿಟಿ 2028ವರೆಗೆ. ಹಾಗಿದ್ದಾಗ ಯು ಆರ್ ಓಪನಿಂಗ್ ದ ವಿಂಡೋ ಫಾರ್ ಡಿ ಕೆ ಶಿವಕುಮಾರ್ ಟು ಟೇಕ್ ಹಿಸ್ ಡಿಸಿಷನ್. ಹೌದು. ಹಾಗೆ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗರ ಮತವನ್ನು ತಂದಿರತಕ್ಕಂಥವ್ರು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಹೊಸ ವೋಟ್ ಬ್ಯಾಂಕನ್ನು ತರುವ ಸಾಮರ್ಥ್ಯ ಇರುವ ನಾಯಕ, ರಿಸೋರ್ಸಸ್ ಇರುವ ನಾಯಕ, ಶಕ್ತಿ ಇರುವ ನಾಯಕ. ಈಗ ಒಕ್ಕಲಿಗರ ವೋಟ್ಗಳು, ಲಿಂಗಾಯತರ ವೋಟ್ಗಳು ಎರಡೂ ಕೂಡ ಬರದೇ ಇದ್ದಲ್ಲಿ ನಿಮ್ಗೆ 136 ಬರ್ತಿರ್ಲಿಲ್ಲ ಅಜಿತ್. 136 ಬರ್ತಾರೆ. ಕರೆಕ್ಟ್. ಹೌದು. ಬಿ ಜೆ ಪಿಯ ಬೇಸ್ ವೋಟ್ಗಳ ಬಿಟ್ಟು ಬೇರೆ ವೋಟ್ಗಳೇನು ಲಿಂಗಾಯತರದಿದ್ವು ಅವು ಶಿಫ್ಟ್ ಆದವು. ಲಿಂಗಾಯತ ಅಭ್ಯರ್ಥಿ ಎಲ್ಲೆಲ್ಲಿದ್ದಾರೆ ಅಲ್ಲಿ ಅವು ಕಾಂಗ್ರೆಸ್ಸಿಗೆ ಶಿಫ್ಟ್ ಆದವು. ಹೌದು. ಒಕ್ಕಲಿಗರ ಮತಗಳು JDSನ ಹಳೆ ಮೈಸೂರು ಭಾಗದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆದವು. ಒಂದು ವೇಳೆ ಹೈಕಮಾಂಡ್ ಅಹಿಂದ ಅನ್ನುವ ಒಂದೇ ಒಂದು ಪ್ಲ್ಯಾಂಕ್ಗೆ ಸೀಮಿತವಾಗಿ ನಿರ್ಣಯವನ್ನು ತೆಗೆದುಕೊಂಡ್ರೆ ಮಾನ್ಕೆ ಚಲೋ 2020ಯಲ್ಲಿ ಆ ವೋಟ್ ಈ ಹೊಸ ವೋಟ್ ಬ್ಯಾಂಕ್ ಏನು ಬಂದಿದೆ ಆ ವೋಟ್ ಬ್ಯಾಂಕ್ ಇರಲ್ಲ. ಹೌದು. ಒಂದು ವೇಳೆ ಹೊಸ ವೋಟ್ ಬ್ಯಾಂಕನ್ನು ಅಪ್ಪಿಕೊಳ್ಳಿಕ್ಕೆ ಹೋದರೆ ಬೇಸ್ ವೋಟ್ ಬ್ಯಾಂಕ್ ಏನಿದೆ ಅದು ಚೆಲ್ಲಾಪಿಲ್ಲಿ ಆಗಬಹುದಾ ಅನ್ನುವ ಆತಂಕ ಹೈಕಮಾಂಡ್ಗಿದೆ. ಹೀಗಾಗಿ ಇದೊಂದು ರೀತಿ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಇದ್ದಂಗಿದೆ ಈ ಸಿಚುವೇಶನ್ ಕಾಂಗ್ರೆಸ್ನಲ್ಲಿ. ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ನಿಮ್ಮ ಗಟ್ ಫೀಲಿಂಗ್, ನಿಮ್ಮ ಎಕ್ಸಿಕ್ಯೂಷನ್ ಪವರ್ ಮತ್ತು ಒಂದು ರೀತಿಯ ಸ್ಟ್ರಾಂಗ್ ಮುಂದೆ ನಾಯಕತ್ವ ಏನು ಅನ್ನೋದರ ಆಧಾರದ ಮೇಲೆ ತೆಗೆದುಕೊಳ್ಬೇಕಾಗತ್ತೆ ಹೊರತು ಅದಕ್ಕೆ ನೋಡಿ ಹೈಕಮಾಂಡ್ ನಾನು ಅಂದರೆ ತುಂಬ ನೀವು ಸೂಕ್ಷ್ಮವಾಗಿ ಗಮನಿಸಿ. ರಾಹುಲ್ ಗಾಂಧಿ, ವೇಣುಗೋಪಾಲ್ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿ, ನಾವು ಈ ಬಣದ ಹತ್ತಿರ ಇದ್ದೀವಿ, ಆ ಬಣದ ಹತ್ತಿರ ಇದ್ದೀವಿ ಅಂತ ಎಲ್ಲೂ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಖರ್ಗೆ ಅವರು ಒಮ್ಮೆ ಹಂಗೆ ಹೇಳ್ತಾರೆ, ಖರ್ಗೆ ಅವರು ಒಮ್ಮೆ ಇನ್ನೊಂದು ಹಂಗೆ ಹೇಳ್ತಾರೆ. ಕಾರಣ ಇಷ್ಟೇ, ಇಬ್ಬರನ್ನೂ ಕೂಡ ಜೊತೆಗಿಟ್ಕೊಂಡು ಯಾವಾಗ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಟೈಮಿಂಗ್ ನೋಡಿ ತೆಗೆದುಕೊಳ್ಬೇಕು ಅನ್ನುವ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಈ ನಿರ್ಣಯ ತೆಗೆದುಕೊಂಡ್ರೆ ಸರಿ, ಈ ನಿರ್ಣಯ ತೆಗೆದುಕೊಂಡ್ರೆ ತಪ್ಪು ಅಂಥದ್ದಿಲ್ಲ. ನೀವು ಡಿ ಕೆ ಶಿವಕುಮಾರ್ ನಿರ್ಣಯ ತೆಗೆದುಕೊಂಡ್ರೆ ಯು ಹ್ಯಾವ್ ಟು ಪೊಲಿಟಿಕಲಿ ಮ್ಯಾನೇಜ್ ಸಿದ್ದರಾಮಯ್ಯ ಅವ್ರ ಲಾಸ್. ಕರೆಕ್ಟ್. ನೀವು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರೆ ಯು ಹ್ಯಾವ್ ಟು ಪೊಲಿಟಿಕಲಿ ಅಡ್ಜಸ್ಟ್ ಡಿ ಕೆ ಶಿವಕುಮಾರ್. ನನಗನ್ಸುತ್ತೆ ಅದು ಇಷ್ಟು ಸುಲಭ ಇಲ್ಲ. ದಿಲ್ಲಿಯಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ಈ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ನಾಯಕರನ್ನು ಅಡ್ಜಸ್ಟ್ ಮಾಡುವಲ್ಲಿ, ಅಕಾಮಡೇಟ್ ಮಾಡುವಲ್ಲಿ ಹೆಂಗೆ ವಿಲವಿಲ ಒದ್ದಾಡ್ತವೆ ಅನ್ನೋದು ಕಳೆದ 1 ತಿಂಗಳಿಂದ ಕಾಂಗ್ರೆಸ್ ಕಾಣಿಸ್ತಾ ಇದೆ ಇಲ್ಲಿ. ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.